ಸಾವಿಗೆ ಭೇದವಿಲ್ಲ, ಬೇವು ಬೆಲ್ಲ ತಿನ್ನದೆ ಬಾಳೆ ಇಲ್ಲ. ಗೈಸ್ ತುಂಬಾನೇ ಯೂನಿಕ್ ಆಗಿ ಮಾಡೀನಿ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ಟ್ರೈ ಮಾಡಿ, ಓಕೆನಾ. ಸೊ ಪ್ರೀವಿಯಲ್ ನೋಡಿರೋ ವೀಡಿಯೋನ ಇದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ, ಫಾಂಟು ಮತ್ತು ಪ್ರೀಸೆಟ್ನ ಕೊಟ್ಟಿರ್ತೀನಿ, ಓಕೆನಾ. ಪ್ರೀಸೆಟ್ನ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಂಪೋರ್ಟ್ ಮಾಡ್ಕೊಂಡಾಗ ಇದು ಈ ರೀತಿ ಇರುತ್ತೆ ಪ್ರೀಸೆಟ್ಟು, ಓಕೆನಾ. ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಹುಡುಗಿಯ ಇಮೇಜನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹುಡುಗಿ ಇಮೇಜ್ ಹಾಕೋಕ್ಕಿಂತ ಮುಂಚೆ ಸೊ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ. ಯಾವೊಂದು ವೀಡಿಯೋನ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಜಸ್ಟ್ ಆ ಒಂದು ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ. ಅದು ನ್ಯಾಚುರಲ್ ಆಗಿರಬೇಕು ವೀಡಿಯೋ, ಓಕೆನಾ. ಸೊ ಸಿಂಪಲಾಗಿ ಹೇಳ್ತೀನಿ. ಸೊ ಈಗ ನಾನು ಬೇರೆ ಒಂದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಕೂಡ ಯಾವ ರೀತಿ ಅಂತೇಳಿ. ಸೊ ಡೈರೆಕ್ಟಾಗಿ ಏನಿಲ್ಲ, ಪ್ಲಸ್ನ ಕೊಟ್ಕೊಂಡು 9:16 ಕೊಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನ ಕೊಟ್ಕೊಳ್ರಿ. ಸೊ ಕೊಟ್ಕೊಂಡಾದ್ಮೇಲೆ ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ನಿಮ್ಗೆ ಯಾವ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಸೊ ಆ ಒಂದು ವೀಡಿಯೋನ ಇಲ್ಲಿ ಜಸ್ಟ್ ಆ್ಯಡ್ ಮಾಡಿರಿ, ಓಕೆನಾ. ಸೊ ಆ್ಯಡ್ ಮಾಡಾದ್ಮೇಲೆ ಈ ರೀತಿ ಇರುತ್ತೆ. ಸೊ ನಾನು ಬೇರೆ ಒಂದು ವೀಡಿಯೋನ ತೊಗೊಳ್ತೀನಿ. ಸೊ ಈ ಥರ ನ್ಯಾಚುರಲ್ ವೀಡಿಯೋಗಳು ಇನ್ಸ್ಟಾಗ್ರಾಮ್ದಲ್ಲಿ ಬೇಜನ್ ಸಿಗ್ತವೆ ನಿಮ್ಗೆ ಇಲ್ಲ ಅಂತಂದರೆ Pinterest ಆ್ಯಪಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಾನು ಈಗ ಇನ್ಸ್ಟಾಗ್ರಾಮ್ದಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಈ ಥರ ಒಂದು ವೀಡಿಯೋ ಇದೆ. ಸೊ ನ್ಯಾಚುರಲ್ ಆಗಿರೋಂಥ ವೀಡಿಯೋ ಹುಡುಗಿದು. ಸೊ ಇಲ್ಲಿ ಹುಡುಗಂದು ಕೂಡ ಆಗ್ಬೋದು ನೀವು. ನಾನು ಆಲ್ರೆಡಿ ಒಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಹುಡುಗಂದು ಹಾಕಿ ಮಾಡ್ಬೋದು ಅಂತೇಳಿ, ಓಕೆನಾ. ಈಗ ಹುಡುಗಿದು ತೊಗೊಂಡಿದ್ದೀನಿ. ಇದರ ಒಂದು ಆಡಿಯೋನ ಮ್ಯೂಟ್ ಮಾಡ್ಕೊಳ್ತೀನಿ. ಸೊ ಆಡಿಯೋನ ಮ್ಯೂಟ್ ಮಾಡಿಕೊಂಡು ಸೊ ಪ್ಲಸ್ನ ಕೊಟ್ಕೊಂಡು ಆಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಆಲ್ರೆಡಿ ನಾನು ಆಡಿಯೋನ ಎಡಿಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಒಂದು ಆಡಿಯೋ ನಾನು ಇಲ್ಲಿ ಜಸ್ಟ್ ಆ್ಯಡ್ ಮಾಡ್ತೀನಿ, ಓಕೆನಾ. ಆಲ್ರೆಡಿ 3D ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಆಡಿಯೋನ. ಆ ಒಂದು ಆಡಿಯೋನ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದು ಈ ರೀತಿ ಇರುತ್ತೆ. ಇದನ್ನು ನಾವು ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ರೊಟೇಟಲ್ಲಿ ಮೂವ್ ಆನ್ ಟ್ರಾನ್ಸಾಕ್ಷನಲ್ಲಿ ರೊಟೇಟ್ 90 ಡಿಗ್ರಿ ಕೊಟ್ಕೊಳ್ರಿ. 90 ಡಿಗ್ರಿ ಕೊಟ್ಕೊಂಡು ಮೂವ್ ಆನ್ ಟ್ರಾನ್ಸಾಕ್ಷನಲ್ಲಿ ಸೊ ಈ ಥರ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ರಿ ಫುಲ್ ಸ್ಕ್ರೀನ್ ಆಗೋವರೆಗೂ, ಓಕೆನಾ. ಸೊ ಝೂಮ್ ಮಾಡ್ಕೊಂಡಾಗ ಈ ರೀತಿ ಅದು ನೀಟಾಗಿ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇದೇನಾದ್ರು ಎಂಡ್ ಆಯ್ತು ಅಂತಂದರೆ ಇನ್ನೊಂದು ಸರಿ ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಪೇಸ್ಟ್ ಕೊಟ್ರಿ. ಸೊ ಈ ರೀತಿ ಅದು ಕಂಟಿನ್ಯೂಸ್ ಆಗಿ ಹಾಡಾಗುತ್ತೆ, ಓಕೆನಾ. ಸೊ ಈಗ ಲಾಸ್ಟ್ ಒಂದು 18 ಸೆಕೆಂಡ್ಸ್ವರೆಗೂ ಮಾತ್ರ ನಾನು ಆಡಿಯೋನ ಯೂಸ್ ಮಾಡ್ಕೊಳ್ತೀನಿ. ಉಳಿಕೆಡೋದು ಡಿಲೀಟ್ ಮಾಡ್ಕೊಂಡೆ. ಸೊ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈಗ ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇಲ್ಲಿ ಸರ್ಚ್ ಬಾರ್ಸಲ್ಲಿ ವಿಂಟೇಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಸೊ ಇದೇನಪ್ಪ ಅಂತಂದರೆ ಒಂದು ಲೆಫ್ಟ್ ಟು ರೈಟ್ ಮೇಲೆ ಕೆಳಗಡೆ ಇರೋದನ್ನು ಸ್ವಲ್ಪ ಬ್ಲ್ಯಾಕ್ ರೀತಿ ನಾನು ಮಾಡ್ತೀನಿ, ಓಕೆನಾ. ಇಲ್ಲಿ ಸೈಜನ್ನ ಮೈನಸ್ ಕೊಟ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೈನಸ್, ಅದು ಅಲ್ಲಿ ನಿಮಗೆ ಒಂದು ಬ್ಲ್ಯಾಕ್ ರೀತಿ ಶಾಡೋ ಬರ್ತಾ ಇದೆ, ಓಕೆನಾ. ಅದೇನಕ್ಕಂದರೆ ನಾವು ಟೆಸ್ಟ್ ಬರೀತೀವಲ್ಲ ಅದು ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ, ಓಕೆನಾ. ಸೊ ಇದು ಫೀದರು ಒಂದು 500 ಕೊಟ್ಕೊಳ್ರಿ. ಕಲರು ಬ್ಲ್ಯಾಕೇ ಇರಲಿ, ಓಕೆನಾ. ಸೊ ಇಷ್ಟು ಬಿಟ್ಕೊಳ್ರಿ. ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ, ನೀವು ನೀಟಾಗಿ ಲಿರಿಕಲ್ನ ಬರೀಬೇಕು. ಸೊ ಇದೇನಾದರೂ ನಿಮಗೆ ವಿಡಿಯೋ ತುಂಬ ಬ್ರೈಟ್ ಅನಿಸುತ್ತಂದರೆ ಅದು ಇನ್ನೊಂದು ನೀವು ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಕಲರ್ ಆ್ಯಂಡ್ ಲೈಟಲ್ಲಿ, ಓಕೆನಾ. ಇದನ್ನು ಕೊಟ್ಕೊಂಡು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಂಡು ಸೊ ಇಲ್ಲಿ ನಿಮಗೆ ಸ್ಯಾಚುರೇಷನ್ ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ, ಓಕೆನಾ. ಸೊ ವಿಂಟೇಜನ್ನು ಜಾಸ್ತಿ ಮಾಡಿಕೊಡ್ರಿ. ಸೊ ಇದು ಈ ರೀತಿ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ ಸ್ಯಾಚುರೇಷನ್ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ಅದು ಆ ರೀತಿ ಕಾಣಿಸ್ತಾ ಇದೆ, ಓಕೆನಾ. ಸೊ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ನಲ್ಲ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ ಮತ್ತು 2 ಫಾಂಟನ್ನು ಕೂಡ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಅಲೈಟ್ ಮಿಷನಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ದೆನ್ ಆಮೇಲೆ ಬ್ಯಾಕ್ ಹೋಗ್ತೀನಿ. ಸೊ ಇಲ್ಲಿ ಇಂಪೋರ್ಟ್ ಮಾಡಿರೋಂಥ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಮಗೆ ಈ ರೀತಿ ಬರೆದೇ ರೀತಿ ನಾನು ಅದರಲ್ಲಿ ಯಾವುದಾದ್ರೂ ಒಂದು 2 ಟೆಸ್ಟನ್ನ ಕಾಪಿ ಮಾಡ್ಕೊಳ್ತೀನಿ, ಓಕೆ. ಫಸ್ಟಿಗಿರುವಂಥ 2 ಟೆಸ್ಟ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗ್ತೀನಿ. ಸೊ ಬ್ಯಾಕ್ ಹೋಗಿ ಇಲ್ಲಿ ಮಾಡ್ತಿರೋಂಥ ವೀಡಿಯೋನ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ, ಓಕೆ. ಈಗ ನೋಡಿ ಇಲ್ಲಿಂದ ಲಿರಿಕಲ್ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಒನ್ನು. ಸೊ ಇದು ನೋಡ್ಕೊಳ್ರಿ, ನಿಮ್ಗೆ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲ ಹೆಂಡ್ ಆಗೋದು ಅನ್ನೋದು ಡಿಪೆಂಡ್ ಮಾಡಿಕೊಂಡು ಸೊ ಈಗ ನೋಡ್ಕೊಳ್ರಿ ನಾದದಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ, ಓಕೆ. ಈ ಥರ ಮೂವ್ ಮಾಡ್ಕೊಳ್ರಿ. ಈಗ ಫಸ್ಟ್ ಲಿರಿಕ್ಸ್ ಏನಿರುತ್ತೆ ಇದು ಫಾಂಟನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಟೆಸ್ಟಿಂಗ್ ಎಡಿಟ್ ಟೆಸ್ಟ್ಗೆ ಹೋಗಿ ಈಗ ಕಾಲ್ ಗೆಜ್ಜೆ ಅಂತ ಇದೆ ಅಲ್ವಾ, ಇದನ್ನು ಫುಲ್ಲು ಏನಂತೀರ ಬಿಗ್ ಲೆಟರಲ್ಲಿ ಮಾಡ್ಕೊಳ್ರಿ. ಅದನ್ನು ಕಾಲ್ ಗೆಜ್ಜೆ, ಓಕೆನಾ. ಕಾಲ್ ಗೆಜ್ಜೆ ಡನ್ ಕೊಟ್ಕೊಳ್ರಿ. ಸೊ ಟೆಸ್ಟ್ ಫಂಡ್ ನಾನು ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ನಾದದಲ್ಲಿ ಇಲ್ಲಿ ಬರ್ತಾ ಇದೆ. ನಾದದಲ್ಲಿ ಇದು ಒಂದು ಬೇರೆ ಲೆಟರ್. ಇದು ನಾದದಲ್ಲಿ ಫಸ್ಟ್ ಒಂದು ಮಾತ್ರ ಬಿಗ್ ಮಾಡ್ಕೊಳ್ತಾ ಇದ್ದೀನಿ, ನಾ ದಲ್ಲಿ, ಓಕೆನಾ. ಡನ್ ಕೊಟ್ಕೊಳ್ತೀವಿ. ಈಗ ನೋಡಿ ಇದು ಕೂಡ ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಯೂನಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ನೋಡಿ, ಓಕೆನಾ. ಇಲ್ಲಿ ನಿಮಗೆ ಅದನ್ನ ಕಟ್ ಮಾಡ್ಕೊಳ್ರಿ, ಓಕೆನಾ. ಈ ಥರ ನೆಕ್ಸ್ಟ್ ಇದೇ 2 ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಎಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ಪೇಸ್ಟ್ ಮಾಡಿರಿ. ಈಗ ಪೇಸ್ಟ್ ಮಾಡಿರಿ. ಈಗ 2 ಲಿರಿಕ್ಸ್ನ ಬರೀಬೇಕು, 3 ಲಿರಿಕ್ಸ್ನ ಬರೀಬೇಕು, ಓಕೆನಾ. ನನ್ನ ಅಂತ ಒಂದು ಬರೀತೀನಿ, ಗುಂಡಿಗೆ ಅಂತ ಒಂದು ಬರೀತೀನಿ ನಾನು. ಈಗ ನನ್ನ ಇದು ಎಲ್ಲ ಫಸ್ಟ್ ಬಿಗ್ ಲೆಟರ್ ಬರ್ಕೊಳ್ರಿ, ನನ್ನ. ಈಗ ಈ ಕಡೆ ತೊಗೊಂಡು ಹೋಗ್ತೀನಿ ಇದನ್ನು, ಓಕೆನಾ. ತೊಗೊಂಡೋಗಿ ಡನ್ ಕೊಟ್ಕೊಳ್ತೀನಿ. ನನ್ನ
ನೆಕ್ಸ್ಟ್ ಇನ್ನೊಂದು ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ರಿ. ಸೊ ಡೂಪ್ಲಿಕೇಟ್ ಮಾಡಿಕೊಂಡು ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ನನ್ನ ಗುಂಡಿಗೆ, ಬಿಗ್ ಲೆಟರು ಗುಂಡಿಗೆ. ಈಗ ಡನ್ನು. ಈಗ ಇದನ್ನು ಮುಂದಕ್ಕೆ ತೊಗೊಂಬನ್ನಿ. ಈ ಥರ ಸೇಮ್ ನೋಡಿ ಯಾವ ಥರ ಗೂಡು ಇದೆ. ನೆಕ್ಸ್ಟು ಸ್ಮಾಲ್ ಲೆಟರಲ್ಲಿ ಮೂರು ಲಿರಿಕ್ಸ್ನ ನೋಡಿಕೊಂಡು ನೀವು ಗೂಡು ಇದೆ ಅಲ್ವಾ, ಗುಂಡಿಗೆ ಗೂಡು, ಇದು ಚಿಕ್ಕದು ಒಂದು ಬಿಗ್ ಲೆಟರು ಗೂಡು ಇದೆ. ಓಕೆನಾ, ಈ ಥರ ನೀಟಾಗಿ ಬರ್ಕೊಂಡಿದ್ದನ್ನ ಈ ಥರ ಮತ್ತಿಗೆ ತೊಗೊಂಡೋಗಿ. ಸೊ ಇಲ್ಲಿ ನೋಡಿ ಈ ರೀತಿ ಆಗುತ್ತೆ. ಓಕೆನಾ, ಈ ರೀತಿ ನೋಡಿ. ಈಗ ಇಂಥ ಲಿರಿಕ್ಸ್ ಇದ್ದರೆ ನೆಕ್ಸ್ಟ್ ಏನು ಇಲ್ಲ, ಇದನ್ನು ಎಕ್ಸ್ಪೋರ್ಟ್ ಕೊಟ್ಕೊಳ್ರಿ. ಈ ಥರ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ, ಎಲ್ಲಿ ಗಂಟೆ ಲಿರಿಕ್ಸ್ ಎಂಡ್ ಆಗುತ್ತೋ ಅಲ್ಲಿ ಗಂಟೆ ಕೊಟ್ಕೊಳ್ರಿ. ನೋಡಿ ಈ ಥರ ಹೋಗುತ್ತೆ. ನೆಕ್ಸ್ಟು ಈಗ ನೆಕ್ಸ್ಟು 3 ಲಿರಿಕ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಈ 3ನ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಕಾಪಿ ಮಾಡಿಕೊಂಡು ನೆಕ್ಸ್ಟು ಕೈ ಬಳೆ. ಓಕೆನಾ, ಇಲ್ಲಿ ಪೇಸ್ಟ್ ಮಾಡಿ ಕೈ ಬಳೆ, ಫಸ್ಟ್ ಲಿರಿಕ್ಸು ಕೈ ಬಳೆ ಅಂತ ಬರ್ಕೊಳ್ತೀನಿ. ಬಿಗ್ ಲೆಟರ್. ಓಕೆನಾ, ಕೈ ಬಿಗ್ ಲೆಟರ್. ಓಕೆ, ಸ್ಮಾಲ್ ಲೆಟರ್ ಆಗಿದೆ, ಅದು ಬಿಗ್ ಲೆಟರ್ ಅಂತ ಹೇಳಿದ್ದೆ. ಕೈ. ಓಕೆನಾ, ಈ ಥರ ನೀಟಾಗಿ ಬರ್ಕೊಂಡ್ರೆ ನಿಮ್ಗೆ ಎಷ್ಟು ನೀಟಾಗಿ ಅಷ್ಟು ನೀಟಾಗಿ ಅದು ಹ್ಯಾಡ್ ಆಗುತ್ತೆ. ಈ ಕಡೆ ತೊಗೊಂಬರ್ತೀನಿ ಈಗ. ಓಕೆನಾ, ಕೈ ಬಳೆ. ನೆಕ್ಸ್ಟ್ ಲಿರಿಕ್ಸು ಬಳೆ, ಬಿಗ್ ಲೆಟರು ಕೈ ಬಳೆ. ಇದನ್ನು ಈ ಕಡೆ ತೊಗೊಂಡು ಹೋಗ್ತೀನಿ. ಸೊ ಇಲ್ಲಿ ಸ್ಪೇಸ್ನ ಕೊಟ್ಕೋಬೇಕು. ಓಕೆನಾ, ನಾನು ಸ್ಪೇಸ್ ಕೊಡಲಿಲ್ಲ. ಕೈ ಬಳೆ ನೋಡ್ರಿ. ಈಗ ನೆಕ್ಸ್ಟು ಸದ್ದಿನಲ್ಲಿ ಮಿಡ್ಲು ಬರೆಯೋಣ. ಫಸ್ಟ್ ಒನ್ ಬಿಗ್ಗು, ಸದ್ದಿನಲ್ಲಿ. ಓಕೆನಾ, ಇದನ್ನು ಮಿಡ್ಲು. ಸೊ ಈ ಥರ. ಇನ್ನು ನಿಮಗೆ ಜಾಸ್ತಿ ಆಯಿತು ಅಂದರೆ ಇದನ್ನು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಸೊ ಇನ್ನೂ ನಿಮಗೆ ನೀಟಾಗಿ ಬರೋ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಮಿಡ್ಲಲ್ಲೊಂದು ನೀಟಾಗಿ ನೀವು ಬರ್ಕೊಳ್ರಿ. ಅರ್ಥ ಆಗಿ ತಂದ್ಕೊಂಡಿದ್ದೀನಿ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ, ಈ ಥರ ನೀಟಾಗಿ ಬರ್ಕೋಬೇಕಾಗುತ್ತೆ ನೀವು. ಓಕೆನಾ, ಲಿರಿಕ್ಸ್ ನೋಡ್ಕೊಂಡು ನೀಟಾಗಿ ಬರ್ಕೊಳ್ರಿ, ಅದೇನಿಲ್ಲ. ಓಕೆನಾ, ಈ ರೀತಿ ಅಲ್ಲೊಂದು ಈ ಕಡೆ ಒಂದು ಇಲ್ಲೊಂದು ಬರೀರಿ. ನಿಮ್ಗೆ ಎಲ್ಲಿ ಮಿಡ್ಲ ಅನಿಸುತ್ತೆ ಮಿಡ್ಲು ಬರ್ಕೊಂಡು ಸೊ ವೀಡಿಯೋನ ಏನು ಮಾಡ್ತೀರಾ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ನಾನು ಇದನ್ನು ಇಷ್ಟೇ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇದೇ ಒಂದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋ ವೀಡಿಯೋನ ಪ್ಲೇಸ್ಟೋರಲ್ಲಿ ನೂಡ್ ವಿಡಿಯೋ ಅಪ್ಲಿಕೇಶನ್ ಅಂತಂದರೆ ಗ್ಲೋ ಎಫೆಕ್ಟ್ ಒಂದು ಗ್ಲೋ ಎಫೆಕ್ಟ್ ಮಾಡುವಂಥ ಆ್ಯಪ್ ಇದೆ. ಅದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ರಿ, ಈಸಿಯಾಗಿರುತ್ತೆ. ಓಕೆನಾ, ಆಲ್ರೆಡಿ ತುಂಬ ಸರಿ ಹೇಳಿದೆ ನಾನು ಯಾವ ರೀತಿ ಗ್ಲೋ ಎಫೆಕ್ಟ್ ಆಗಬೇಕು ಅಂತ. ಅಕಸ್ಮಾತಾಗಿ ನಿಮ್ಗೆ ಗ್ಲೋ ಎಫೆಕ್ಟ್ ಏನಾದರೂ ಬರಲಿಲ್ಲ ಅಂತಂದರೆ ಇದರಲ್ಲೇ ಡೈರಿ ಗ್ಲೋ ಅಂತ ಒಂದು ಹೇಳಿ ಸರ್ಚ್ ಮಾಡಿ, ಡೈರಿ ಗ್ಲೋ ಅಂತ ಇರುತ್ತೆ, ಅದನ್ನು ಹಾಕ್ಬೋದು. ಸೊ ಇದನ್ನು ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೊಂಡಾದ್ಮೇಲೆ ಈಗ ಸರ್ಚ್ ಬಾರಲ್ಲಿ ನಂದು ನೋಡ್ ವಿಡಿಯೋ ಅಂತ ಒಂದು ಆ್ಯಪ್ ಇದೆ, ಅದಕ್ಕೆ ಹೋಗ್ತೀನಿ. ಹೋಗ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇನಿಲ್ಲ ಮಾಮೂಲಿಯಾಗಿ ನ್ಯೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಪ್ಲಸ್ನ ಕೊಟ್ಕೊಂಡು ಮೀಡಿಯಮ್ ಮತ್ತು ವಿಡಿಯೋಕ್ಕೆ ಹೋಗಿ ಸೊ ಇಲ್ಲಿ ಈಗ ತಾನೇ ಎಕ್ಸ್ಪೋರ್ಟ್ ಮಾಡಿರೋಂಥ ವೀಡಿಯೋನ ನಾನು ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದ ಈ ರೀತಿ ಇರುತ್ತೆ. ಇಲ್ಲಿ ಏನು ಚೇಂಜ್ ಮಾಡಬೇಡಿ. ಪ್ಲಸ್ನ ಕೊಟ್ಕೊಂಡು ಸರ್ಚ್ ಬಾರಲ್ಲಿ ಗ್ಲೋ ಅಂತೇಳಿ ಸರ್ಚ್ ಮಾಡಿದ್ರೆ ಬರುತ್ತೆ. 2 ಸಲ ಟ್ಯಾಪ್ ಮಾಡಿದ್ರೆ ಗ್ಲೋ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ನಿಮ್ಗೆ ಯಾವ ರೀತಿ ಗ್ಲೋ ಬೇಕೋ ಅದನ್ನು ನೀವು ಹಾಕೋಬೋದು. ಓಕೆನಾ, ನನಗೆ ಆಲ್ಮೋಸ್ಟ್ ಆಗಿ ಗೋಲ್ಡನ್ ಕಲರ್ ಬೇಕಾಗಿರೋದ್ರಿಂದ ಗೋಲ್ಡ್ ಅಥವಾ ಯೆಲ್ಲೋ ಕಲರ್ನ ಚೂಸ್ ಮಾಡ್ತೀನಿ. ಓಕೆನಾ, ಚೂಸ್ ಮಾಡಿ ಇಲ್ಲಿ ನಿಮಗೆ 7 ಕಾಣಿಸ್ತಾ ಇದೆಯಲ್ವಾ, ಇದನ್ನ ಈ ಥರ ಕೆಳಗಡೆ ತೊಗೊಂಬಂದು ಆಲ್ಮೋಸ್ಟ್ ಆಗಿ ಒಂದು 2.5 ಕಮ್ಮಿನೇ ಇಟ್ಕೊಳ್ರಿ. ಓಕೆನಾ, 2.5 ಕಮ್ಮಿನೇ ಇಟ್ಕೊಳ್ರಿ. ಸೊ ಇದನ್ನು ಕೂಡ 3.0 ಇರುತ್ತಲ್ಲ, ಇದನ್ನು ಕೂಡ ಸ್ವಲ್ಪ ಕಮ್ಮಿ ಇಟ್ಕೊಳ್ರಿ. ಈಗ ನೋಡಿರಿ ಯಾವ ರೀತಿ ಅಂದರೆ ಸೊ ಇಲ್ಲಿ ನಿಮಗೆ ಒಂದು ಗ್ಲೋ ಎಫೆಕ್ಟ್ ರೀತಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗಿರುತ್ತೆ ವೀಡಿಯೋದಲ್ಲಿ. ತುಂಬಾ ನೀಟಾಗಿ ಅಂದರೆ ತುಂಬಾ ಸಕ್ಕತ್ತಾಗಿ ವೀಡಿಯೋ ಬಂದಿರುತ್ತೆ. ಓಕೆನಾ, ಇದೇ ರೀತಿ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋನ ನೀವು ಡೈರೆಕ್ಟಾಗಿ ಇಲ್ಲಿ ಏನು ಮಾಡಬೇಕಿಲ್ಲ, ಈ ಯಾರೋ ಮಾರ್ಕ್ನ ಕೊಟ್ಕೊಂಡು ಇಲ್ಲಿ 1080p ಕೊಟ್ಕೊಂಡು ಇಲ್ಲಿ ಗ್ರೀನ್ ಕಲರ್ ಇಟ್ಕೊಂಡು ಸೇವ್ ಮಾಡ್ಕೊಳ್ರಿ. ತುಂಬಾ ಯೂನಿಕ್ ಆಗಿರುತ್ತೆ. ಓಕೆ, ಇಷ್ಟೇ ಗೈಸ್. ಯೂಸ್ಫುಲ್ ಆದರೆ ಮಾತ್ರ ದಯವಿಟ್ಟು ಲೈಕ್ ಆ್ಯಂಡ್